ಸಿದ್ದರಾಜ್ ಅವರಿಂದನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಸಿದ್ದರಾಜ್ ಅವರೇ, ಗಮನಿಸ್ತಾ ಇದ್ವಿ ಚುನಾವಣೆಯ ಪೂರ್ವದಲ್ಲಿ ಮತಗಳನ್ನು ಸೆಳೆಯೋದಕ್ಕೆ ಗ್ಯಾರಂಟಿ ವಿಚಾರವಾಗಿ ಏನೆಲ್ಲ ತಂತ್ರಗಳನ್ನು ರೂಪಿಸಿದ್ರು, ಯಾವ ರೀತಿ ಮಾತುಗಳನ್ನು ಆಡಿದ್ರು ಜನರ ಮತವನ್ನು ಸೆಳೆಯೋದಕ್ಕೆ. ಆದರೆ 2 ವರ್ಷಕ್ಕೆ ಗ್ಯಾರಂಟಿಯ ನಿಜ ಬಣ್ಣ ಈ ಮಟ್ಟಿಗೆ ಈ ವೇಗದಲ್ಲಿ ಬಯಲಾಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಸರ್, ಶ್ರೀಪಾದ್ ಪಾಟೀಲ್ ಫ್ರೀ ಬೀಸ್ ಕೊಡ್ತಾರಲ್ಲ, ಅದು ಗ್ಯಾರಂಟಿ ಅನ್ನಿ, ಇನ್ನೊಂದನ್ನಿ, 10,000 ರೂಪಾಯಿ ಹೆಂಗಸರು ಕೊಡ್ತೀವಿ ಅನ್ನೋದನ್ನಿ, ತಮಿಳ್ನಾಡಲ್ಲಿ 5,000, ಬಿಹಾರದಲ್ಲಿ 10,000, ಯಾರೇ ಅನ್ನಲಿ. ಅದು ಹೆಂಗೆ ಅಂತ ಹೇಳಿದ್ರೆ, ಈ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆ ಗಾದೆ ಮಾತಿದೆ, ಊಪರ್ ಶೇರ್ವಾನಿ ಅಂದರ್ ಪರೇಶಾನಿ ಅಂತ. ಆ ಶೇರ್ವಾನಿಗೆ ಅದೇನನ್ನು ಬಿಳಿ ಅದು ಈ ಒಂಥರ ಮಿಣ್ಮಿಣ ಅನ್ನೋದೆಲ್ಲ ಹಾಕಿ ಹೊಡೆದಿರ್ತಾರಲ್ಲ, ಅದು ಒಳಗಡೆ ಮಿಂಚ್ತಾ ಇರ್ತದೆ, ಒಳಗಡೆ ಚುಚ್ತಾ ಇರುತ್ತೆ. ಹಾಕೊಂಡವನು ಕೆರ್ಕೊಳ್ಳೋಂಗೂ ಇಲ್ಲ, ಹೇಳ್ಕೊಳ್ಳೋಂಗೂ ಇಲ್ಲ. ಈಗ ಅದೇ ಪರಿಸ್ಥಿತಿ ಎಲ್ಲ ಕಡೆ ಆಗಿರೋದು. ಈಗ ಇದು ಕರ್ನಾಟಕದಲ್ಲಿ ಈ ರೀತಿಯಾದ ಒಂದು ಅಂದರೆ ಕನ್ಸೆಷನಲ್ಲಿ ಇದು ಶುರು ಮಾಡಿದ್ದು ಹೆಗ್ಡೆ ಅವರು. 1 ರೂಪಾಯಿಗೆ 1 kg ಅಕ್ಕಿ ಕೊಡೋರಾಗ. ತಾಳಿ ಭಾಗ್ಯ ಅಂತಲೂ ಅವ್ರು ಶುರು ಮಾಡಿದರು. ತಾಳಿ ಕೊಡೋರು, ಸೀರೆ ಕೊಡೋರು, ಪಂಚೆ ಕೊಡೋರು, ಅದು ಒಂದು ಮಾಡ್ತಿದ್ರು. ಈಗ ಆವಾಗ ಅಂಥ ಪರಿಸ್ಥಿತಿಯಲ್ಲಿ ದುಡ್ಡಿರಲಿಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ, ಸ್ಮಾಲ್ ಸೇವಿಂಗ್ಸಿಂದ ಎತ್ತಬೇಕು, ಸಾಲ ತರಬೇಕು. ಹಂಗಾಗಿ ಯಾವುದೇ ಸರ್ಕಾರ, ಈಗ ಇವರು ಹೇಳಿದರು, ಈಶ್ವರಪ್ಪನವರು ಮೆನ್ಷನ್ ಮಾಡ್ತಿದ್ರು, ಸುಪ್ರೀಂ ಕೋರ್ಟ್ ಹೇಳಿದ್ದು ಬರೀ ಕರ್ನಾಟಕದ ಮಟ್ಟಿಗೆ ಏನಲ್ಲ, ಯಾರೂ ಕೊಡಬೇಡಿ ಅಂತ ಹೇಳಿದರು ಅವರು. ಇದು ಒಳ್ಳೆಯದಲ್ಲ, ಅದು ನಿಜ. ಈಗ ನಾವು ಎಷ್ಟೋ ಈಗ 1 ವರ್ಷಕ್ಕೆ 60,000 ಕೋಟಿ ಅಂತ ಹೇಳಿದರೆ, ನೀವು ಅದನ್ನೇ ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹಾಕಿ, ಅದನ್ನಲ್ಲಿ ಬಜೆಟ್ನಲ್ಲಿ ಹಾಕಿ. ನೀವು ಈಗ ನಮಗೆ UKPನಲ್ಲಿ ಇದು ನಮಗೆ ಕೃಷ್ಣಾ ರಿವರ್ ವಾಟ್ರದು ಫಸ್ಟ್ ಸ್ಕೀಮ್ನಲ್ಲಿ 374 TMC ನೀರು ನಮ್ಗೆ ಅಲಾಟ್ ಆಗಿತ್ತು. 120 TMC ನಾವು ಬಳಸ್ಕೊಳ್ಳೇ ಇಲ್ಲ. ಅದನ್ನು ಬಿ ಸ್ಕೀಮಿಗೆ ಬಿಟ್ವು ನಾವು. ಈಗ ಮತ್ತೆ ರೀಅಲೋಕೇಟ್ ಆಗಿದೆ ಅದು. ಹಂಗಾಗಿ ಅಂಥದಕ್ಕೆಲ್ಲ ಹಾಕಿ ಜನರಿಗೆ ನೀವು ದುಡ್ಡು ಈಗ ನೀವು ಫ್ರೀ ಕೊಡೋಕ್ಕೆ ಮೊದಲೇ ಯಾವುದೇ ಸರ್ಕಾರ ಇರಲಿ, ಜನ ಬದುಕಲೇ ಇಲ್ವಾ? ನಾನು ಒಂದು ಥರ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಪ್ರೋಗ್ರಾಮು, ಇಂಪ್ರೂವ್ಮೆಂಟ್ ಪ್ರೋಗ್ರಾಮು ಕರೆಕ್ಟು. ಯಾರಿಗೆ ಅದನ್ನು ಅಗತ್ಯ ಇರ್ತದೆ ಅವನು ಕೊಟ್ಟರೆ ಸರಿ. ಈಗ ನಟರಾಜ್ ಗೌಡ್ರಿಗೂ ನನಗೂ ನಿಮಗೆ ಕೊಟ್ಟರೆ ಯಾಕೆ ಕೊಡಬೇಕು? ಅಶ್ವಿನಿಗೆ ಯಾಕೆ ಕೊಡಬೇಕು? ವಿಶ್ವ ಅವ್ರಿಗೆ ನಮ್ಗೆ ಅಗತ್ಯ ಇಲ್ಲ, ಇದೆಯಾ ಇಲ್ವಾ ಅಂತ ನೋಡಬೇಕಲ್ವ ಇವಾಗ. ಆಮೇಲೆ ಈಗೇನಾಗುತ್ತೆ, ನೀವು ಈ ಸಾಲದ ಹೊರೆ ತೂಗ್ಸೋಕ್ಕೆ ಈಗ BJPನವರು 4 ಲಕ್ಷ ಕೋಟಿ 3,70,00,000 ಕೋಟಿ ಮಾಡಿದರು. ನಾನು 4 ಲಕ್ಷ ಕೋಟಿ ಮಾಡ್ತೀನಿ, ಮುಂದಿನ ವರ್ಷ 4,50,000 ಕೋಟಿ ಮಾಡ್ತೀನಿ. ಫಿಸ್ಕಲ್ ಡೆಫಿಸಿಟ್ ಹೊಂದ್ಸೋಕ್ಕೆ ಏನು ಮಾಡ್ತೀರಿ ನೀವು? ಬಾರೋಯಿಂಗು. ಈಗ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಿಮಗೆ ಈ ಗ್ರ್ಯಾಂಟ್ಸು ಮತ್ತು ಯಾವುದು ಆ ಸ್ಕೀಮ್ಗಳು ಏನಿತ್ತು ಆ ಪಾರ್ಟಿಸಿಪೇಷನ್ ಅವ್ರು ಕಮ್ಮಿ ಮಾಡ್ತಾಯಿದ್ದಾರೆ. ಈಗ ಮೆಟ್ರೋ 50% ಇದ್ದಿದ್ದು 13%, 17% ತಂದು ಬರ್ತದೆ. ಯಾಕಂತ ಹೇಳಿದರೆ ಅವರು ಏನು ಇದು ಒಂದು ರಾಜ್ಯಕ್ಕೆ ಇದು ಮಾಡೋಕ್ಕಾಗತ್ತಾ? ಬಟ್ ಏನಂದ್ರೆ ಸರ್, ಈಗ ಇವರು ಫಿಲ್ಟರ್ ಬಗ್ಗೆ ಮಾತಾಡ್ತಿದ್ದಾರೆ, ಅಂಥವ್ರಿಗೆ ಕೊಡೋಕ್ಕಾಗತ್ತಾ, ಇಂಥವ್ರಿಗೆ ಕೊಡೋಕ್ಕಾಗತ್ತಾ ಅಂತ. ಚುನಾವಣೆ ಟೈಮಲ್ಲಿ ಹೇಳಿದ್ದು ಎಲ್ಲರಿಗೂ ಫ್ರೀ, ನನಗೂ ಫ್ರೀ, ನಿಮಗೂ ಫ್ರೀ, ಹಂಗೆ ಹಿಂಗೆ ಅಂತ ಹೇಳಿದವ್ರು ಇವರೇ. ಈಗ ರೇಷನ್ ಕಾರ್ಡ್ಗಳನ್ನು ನಕಲಿ ಮಾಡ್ತಿದ್ದಾರೆ, ಅದನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾರೆ ಅವರ ತಾಯಂದ್ರಿಗೆ 2,000 ರೂಪಾಯಿ ಹೋಗಂಗಿಲ್ಲ ಅಂತ ಹೇಳ್ತಾರೆ. ಇವನ್ನೆಲ್ಲ ಅವಾಗ ಹೇಳಿಲ್ಲ ಅವರು. ಸರ್, ಅವಾಗ ಅದೇ ಹೇಳೋದು ನಾನು. ಈ ಚುನಾವಣೆಯ ಇದರಲ್ಲಿ ಒಂದು ಬರದಲ್ಲಿ ಈ ಕರ್ನಾಟಕದ ಇತಿಹಾಸ ನೀವು ನೋಡಿದರೆ 85ರ ನಂತರ ನಡೆದಂಥ ಯಾವುದೇ ಎಲೆಕ್ಷನ್ 89, 94, 99 ನೀವು ಎಲ್ಲ ಎಲೆಕ್ಷನಲ್ಲಿ ನೋಡಿ, ಇದ್ದ ಸರ್ಕಾರ ರಿಪೀಟೇ ಮಾಡಿಲ್ಲ ಜನ. ಬಹುಶಃ ಇವರು ಈ ಗ್ಯಾರಂಟಿ ಅನೌನ್ಸ್ ಮಾಡದೇ ಇದ್ರು ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರ್ತಿದ್ರು ಏನೋ ನಂಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅದೆಲ್ಲ ಹೇಳು ಜನರ ಭಾವನೆ ಹೆಂಗಿರ್ತಿತ್ತು. ಯಾಕಂದರೆ ಜನರ ಮೂಡು, ನಾನು ಎಲೆಕ್ಷನನ್ನು ಸರ್ ಇಲ್ಲಿ ತನಕ ಎಲ್ಲ ನಡೆದಿದ್ದ ಎಲೆಕ್ಷನ್ನು ನಾನು 83ಇಂದನೂ ನಾನು ಚುನಾವಣೆಗಳನ್ನು ಕವರ್ ಮಾಡಿದ್ದೀನಿ ಸರ್. ನಾನು 83 ಎಲೆಕ್ಷನೂ ಕವರ್ ಮಾಡಿದ್ದೀನಿ. ನನಗೆ 79ರಲ್ಲಿ ಪರ್ಫೆಕ್ಟು ನೀವು ಅದನ್ನು ಪ್ರೆಡಿಕ್ಟ್ ಮಾಡಿದ್ರಿ ಅಂತೇಳಿ ವೀರೇಂದ್ರ ಪಾಟೀಲರು ವಿಧಾನಸೌಧದಲ್ಲಿ ನನಗೆ ಸನ್ಮಾನ ಮಾಡಿದರು. ನಮಗೆ ಗೊತ್ತಿಲ್ಲಪ್ಪ ಇಷ್ಟೊಂದು ಕರೆಕ್ಟಾಗಿ ಹೇಳಿದ್ದೆ ನೀನು ಅಂತ ಹೇಳ್ಬಿಟ್ಟು. ಹಂಗಾಗಿ ಆ ಒಂದು ಟ್ರೆಂಡ್ ಇರೋವಾಗ ಇವಾಗ ಒಂದು ಇದರಲ್ಲಿ ನೀವು ಗ್ಯಾರಂಟಿನೇ ಕೊಟ್ಟು ಮನವೊಲಿಸ್ಕೊಳ್ಳೋಂಥ ಅಗತ್ಯ ಇತ್ತೋ ಇಲ್ವೋ ಅನ್ನೋದು ಪಾರ್ಟಿಗಳ ಯೋಚನೆ. ಈಗಾಗಲೇ ಎಲ್ಲಿ ಕೊಟ್ಟಿಲ್ಲ ಸರ್. ಈಗ ಬಿಹಾರದಲ್ಲಿ 10,000 ಯಾಕೆ ಹಾಕಿದ್ರು? 1,20,00,000 ಮಹಿಳೆಯರಿಗೆ ಅಕೌಂಟ್ಗೆ ಈಗ 5,000 ಕೊಡ್ತಾರೆ ತಮಿಳ್ನಾಡವರು. ಈಗ ರಾಜಸ್ಥಾನದಲ್ಲಾಯಿತು, ಮಧ್ಯಪ್ರದೇಶ ಎಲೆಕ್ಷನಲ್ಲಾಯಿತು. ಈಗೇನಾಗಿದೆ, ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ನ ಯಥಾವತ್ತಾಗಿ ಎಲ್ಲರೂ, ಯಾಕಂದರೆ ಎಲ್ಲರೂ ಸರ್ ಅಧಿಕಾರ ಅನ್ನೋದು ದೊಡ್ಡದು. ಒಂದು ಪೊಲಿಟಿಕಲ್ ಪಾರ್ಟಿಗೆ ಇವ್ರು ಮಾಡಿದ್ರು ಅಂತ ಹೇಳೋದು ತಪ್ಪು. ನಾನು ಅದನ್ನು ಹೇಳಲ್ಲ. ಯಾಕೆ ಅದು ಅಧಿಕಾರ ಇವ್ರಿಗೆ ಬಿಟ್ಕೊಡ್ಬೇಕು ಅಂತ ಅವ್ರಿಗೇನಾದ್ರೂ ಪಾಲಿಸಿ ಮಾಡ್ಕೊಂಡಿದ್ದಾರೆ. ಹಂಗಾಗಿ ನೀವು ಹೇಳಿದಂಗೆ
ಇವರು ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಈ ಎಲ್ಲ ಇದನ್ನು ಪ್ರೋಸ್ ಆ್ಯಂಡ್ ಕಾನ್ಸನ್ನು ನೋಡಿ ಅರ್ಹರಿದ್ದವ್ರಿಗೆ ಯಾರಿಗೆ ತಲುಪಿಸ್ಬೋದಾಗಿತ್ತು ಅವ್ರಿಗೆ ತಲುಪಿಸಿದ್ರೆ ಏನಿಲ್ಲ. ಈಗ ಏನಾಯ್ತು ನಿಮಗೆ ಯೂನಿವರ್ಸಲ್ ಆಗಿದ್ದರಿಂದಾಗಿ ಅವ್ರಿಗೂ ಬರೇ ಈಗ ಅದನ್ನು ಈಚೆ ಬರ್ತಿದೆ ಅಷ್ಟೇ. ನಟರಾಜ್ ಗೌಡ್ರೆ, ಯಾಕೆ ಈಗ ಗ್ಯಾರಂಟಿಗಳು ಹೊರೆ ಅನಿಸ್ತಾ ಇದೆ? ಏನು ತೊಂದರೆ ಆಯಿತು? ಎಲ್ಲಿ ಸಮಸ್ಯೆ ಆಯಿತು? ಈಗ ಎಲ್ಲಕ್ಕೂ ಮುಂಚೆ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ, ನಂಬರ್ 1. ಇದನ್ನು ನೀವು ವಿಶ್ಲೇಷಣೆ ನಂತರ ಬೇಕಾದ್ರೆ ಮಾಡೋಣಂತೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಕೇಂದ್ರ ಸರ್ಕಾರಕ್ಕೆ ಹೋಗೋ ತೆರಿಗೆನಲ್ಲಿ ಏನು ಬರಬೇಕು, ನಮಗೆ 14ನೇ ಹಣಕಾಸಿನ ಆಯೋಗದ ಪ್ರಕಾರ ಏನು ಬರ್ತೀವಿ. ಕೇಂದ್ರ ಸರ್ಕಾರವನ್ನು ಕೇಳಿ ಅನೌನ್ಸ್ ಮಾಡಿದ್ದ ಗ್ಯಾರಂಟಿ ಇಲ್ಲ, ನಾನು ಇದನ್ನ ಹೇಳ್ತೀನಿ. ಈಗ ಅದು ಗ್ಯಾರಂಟಿ ವಿಷಯ ನಾವು ಚರ್ಚೆ ಮಾಡಿ ನಮ್ಮ ರಾಜ್ಯದ್ದು. ಆದ್ರೆ ರಾಜ್ಯಕ್ಕಾಗ ಅನ್ಯಾಯ ಕೂಡ ಒಂದು ಭಾಗ, ಅದನ್ನ ಒಂದು ಯಾವಾಗಲೂ ಕೂಡ ಅದನ್ನ ಸ್ಮರಿಸಬೇಕು. ಈ ಗ್ಯಾರಂಟಿ ಹೊರೆ ಆಗ್ತಿದೆ ಅಂತ ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ನಿಮ್ಮ ನಾಯಕರು, ನಾನು ಹೇಳ್ತೀನಿ, ಅದ್ರ ಬಗ್ಗೆನೇ ಬನ್ನಿ. ಅದ್ರ ಬಗ್ಗೆನೇ ಬರ್ತೀನಿ. 14ನೇ ಹಣಕಾಸಿನ ಆಯೋಗದಲ್ಲಿ ಏನು ರಾಜ್ಯಕ್ಕೆ ಬರ್ತಾ ಇತ್ತು ಪಾಲು 4.72%, ಅದು ಮರುಸ್ಥಾಪನೆ ಆಗಬೇಕು. ಈಗ 4.16ಗೆ ಇನ್ಕ್ರೀಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. 4.72 ಬರಬೇಕು 16ನೇ ಹಣಕಾಸಿನ ಆಯೋಗದಲ್ಲಿ. ಅದು ರಾಜ್ಯಕ್ಕೆ ಮಾಡೋ ಮೋಸ, ಅದೊಂದು ಇರಲಿ, ಅದೊಂದು ಚರ್ಚೆ ನಂತರನೂ ಮಾಡೋಣ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರೋದು ತಿಳಿದಿರಲಿ ಜನಗಳಿಗೆ. ಈಗ ಗ್ಯಾರಂಟಿ ಯೋಜನೆಗಳಿಂದ ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಇದು ಒಂದು ಹೊರೆನೆ. ಆದರೆ ನಮ್ಮ ಜನತೆಗೆ ನಾವು ಕೊಟ್ಟ ಭರವಸೆ ಈಡೇರಿಸಬೇಕು. ಯಾಕಂದರೆ ಕೋವಿಡ್ ಟೈಮಲ್ಲಿ 20 ಲಕ್ಷ ಕೋಟಿ ಪ್ಯಾಕೇಜ್ ಅಂದರು ಕೇಂದ್ರ ಸರ್ಕಾರ. ಜನಸಾಮಾನ್ಯರಿಗೆ ₹1 ಬರಲಿಲ್ಲ, ಯಾರ ಅಕೌಂಟ್ಗೆ ₹10 ಬರಲಿಲ್ಲ. ಕಷ್ಟ ಕಾಲದಲ್ಲಿದ್ದರು ಜನ ಭಾಳ, ಯಾಕಂದರೆ ಆರ್ಥಿಕತೆ ಅಧೋಗತಿಲಿತ್ತು, ಕೇಂದ್ರ ಸರ್ಕಾರ ನಿಷ್ಕ್ರಿಯ ಆಗಿತ್ತು, ರಾಜ್ಯದಲ್ಲಿ BJP ಸರ್ಕಾರ ಇತ್ತು, ಡಬಲ್ ಇಂಜಿನ್ ಸರ್ಕಾರ ರಾಜ್ಯ ಜನತೆಗೆ ಅನ್ಯಾಯ ಮಾಡಿತ್ತು. ಆ ಟೈಮಲ್ಲಿ ಬಂದಂಥ ಯೋಜನೆಗಳಿವು. ಗ್ಯಾರಂಟಿ ಯೋಜನೆಗಳ ಮುಖಾಂತರ ಜನತೆಗೆ, ಯಾಕಂದರೆ ಸಾಮಾನ್ಯ ಜನತೆ ಬಡವರಿಗೆ ನಾವು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು, ಅವ್ರಿಗೆ ಅವಕಾಶಗಳನ್ನ ಕೊಡಬೇಕು ಅಂತೇಳಿ ಈ ಯೋಜನೆ ತೊಗೊಂಡು ಬಂದದ್ದು. ಒಂದೊಂದು ಯೋಜನೆ ಕೂಡ ಇಡೀ ಪ್ರಪಂಚ, ಈವನ್ ವಿಶ್ವಸಂಸ್ಥೆ ಕೂಡ ಇದನ್ನು ಪ್ರಶಂಸೆ ಮಾಡುವಂಥ ಯೋಜನೆ ಇದು. ಯಾಕಂದರೆ ವಿಶ್ವಸಂಸ್ಥೆ ಕೂಡ ಸಾರ್ವತ್ರಿಕ ಮೂಲ ಆದಾಯ ಪರಿಕಲ್ಪನೆಯಲ್ಲಿ ಇದು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಅದ್ಭುತವಾಗಿದೆ ಅಂತ ಪ್ರಶಂಸೆ ಮಾಡಿದೆ. ಅನ್ನಭಾಗ್ಯ ಆಗ್ಬೋದು, ಗೃಹಲಕ್ಷ್ಮಿ ಆಗ್ಬೋದು, ಗೃಹಜ್ಯೋತಿ 1,65,00,000 ಕುಟುಂಬಗಳಿಗೆ, ಮನೆಗಳಿಗೆ 0 ಬಿಲ್ ಹೋಗ್ತಾ ಇದೆ. ಇದು ಅತ್ಯಂತ ದೊಡ್ಡ ಸಾಧನೆ. ಹಣಕಾಸು ಇದೆಯೋ ಇಲ್ಲೋ ಸರ್ಕಾರ ತೀರ್ಮಾನ, ಅದು ಜನಸಾಮಾನ್ಯರ ಪ್ರಶ್ನೆ ಅಲ್ಲ. ಅದು ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಹೊರೆ ಆಗಬಾರದು. ಗೃಹಲಕ್ಷ್ಮಿನಲ್ಲಿ ಅವ್ರಿಗೆ ಹಣ ಹೋಗಬೇಕು. 1,24,00,000 ಮಹಿಳೆಯರಿಗೆ ಅವರಿಗೆ ತಾಂತ್ರಿಕ ದೋಷದಿಂದ 6-7 ಲಕ್ಷ ಜನಕ್ಕೆ ಹೋಗ್ತಾ ಇಲ್ಲ ಅಂತ ಮಾಹಿತಿ ಇತ್ತು. ಅನ್ನಭಾಗ್ಯ 4,21,00,000 ಕರ್ನಾಟಕ ಜನತೆ, ಕನ್ನಡಿಗರಿಗೆ ಅನ್ನಭಾಗ್ಯ ಯೋಜನೆ. ಯುವ ನಿಧಿ 2,58,000 ಜನಕ್ಕೆ ಯುವ ನಿಧಿಯ ಯೋಜನೆ. ಈ ಯೋಜನೆಗಳಿಂದ ಏನಂದರೆ ಕರ್ನಾಟಕದ ತಲಾ ಆದಾಯ ಇವತ್ತು ಇಡೀ ದೇಶದಲ್ಲಿ ನಂಬರ್ 1 ಇದೆ. ಕರ್ನಾಟಕದ ತಲಾ ಆದಾಯ ಇಡೀ ದೇಶದಲ್ಲಿ ನಂಬರ್ 1 ಇದೆ. ಈ ಗ್ಯಾರಂಟಿ ಯೋಜನೆಗಳು ಅಂತ ಸಾರ್ಥಕತೆಯನ್ನು ತಂದುಕೊಟ್ಟಿದೆ. ಗ್ಯಾರಂಟಿ ಯೋಜನೆಗಳಿಂದ ಜನಜೀವನ, ಸಾಮಾನ್ಯ ಬಡವರ, ಮಧ್ಯಮ ವರ್ಗದವರ ಅವರ ಜೀವನದ ಗುಣಮಟ್ಟ ಇದೆಯಲ್ಲ, ಅದು ಇಂಪ್ರೂವ್ ಆಗಿದೆ. ಅದು ಒಂದು ಸಾರ್ಥಕತೆಯ ಭಾವನೆ. ಇಡೀ ದೇಶದಲ್ಲಿ ಇದನ್ನು ನಕಲು ಮಾಡಿದ್ರು ಕೇಂದ್ರ ಸರ್ಕಾರ. ಮೋದಿಗೆ ಗ್ಯಾರಂಟಿ ಇಂತು ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬ್ಯಾನೋ, ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬ್ಯಾನೋ, ರಾಜಸ್ಥಾನದಲ್ಲಿ ಲಾಡ್ಲಿ ಬ್ಯಾನೋ, ಬಟ್ ಅದು ಪರಿಪೂರ್ಣವಾಗಿ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. BJP ಸರ್ಕಾರ ಫೇಲ್ಯೂರ್ ಆಗಿದೆ ಎಲ್ಲ ರಾಜ್ಯಗಳಲ್ಲಿ. ಈವನ್ ದೆಹಲಿನಲ್ಲಿ ಕೂಡ ಅವರೇನು ಮಹಿಳೆಯರಿಗೆ ಹಣ ಕೊಡ್ತೀವಿ ಅವರು ಕೊಡೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಆದರೆ ರಾಜ್ಯ ಸರ್ಕಾರದ ಖಜಾನೆಗೆ ಹೊರೆ ಆಗಬಹುದು, ಮಿಕ್ಕಿದ ಬೇರೆ ವಿಷಯ. ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸಬೇಕಾದ ರಾಜ್ಯ ಸರ್ಕಾರದ ಹೊಣೆಗಾರಿಕೆ, ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಳ್ಳೋದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ. ಅದಕ್ಕೆ ಸಾಲ ಪರಿಮಿತಿ ಕೂಡ ನಮ್ಮದು ಏನು GSDP ಇದೆ 25% ಒಳಗೆ ಸಾಲ ಮಿತಿ ಇರಬೇಕು, ಅದರೊಳಗಿದೆ. ಆಮೇಲೆ ಆರ್ಥಿಕ ಶಿಸ್ತು, ಫಿಸಿಕಲ್ ಡಿಫಿಸಿಟ್ 2.9% ಇದೆ, 3 ಇರಬೇಕು. ಕೇಂದ್ರ ಸರ್ಕಾರದ 4.4% ಇದೆ ಫಿಸಿಕಲ್ ಡೆಫಿಸಿಟ್. ಕರ್ನಾಟಕದ 2.9 ಇದೆ. ಅತ್ಯಂತ ತುಂಬಾ ಚೆನ್ನಾಗಿ ಈ ರಾಜ್ಯದ ಆರ್ಥಿಕತೆಯನ್ನ ಕರ್ನಾಟಕ ಸರ್ಕಾರ ನಿರ್ವಹಣೆ ಮಾಡಿ. ಆದ್ರೆ ಕೆಲವು ಯೋಜನೆಗಳಿಗೆ ನಾವು ಸುರಂಗ ಮಾಡಬೇಕು. ಬರ್ತೀನಿ. ಈಗ ಕೇಂದ್ರದಿಂದ ನಮಗೆ ಆರ್ಥಿಕ ಸ್ವಾತಂತ್ರ್ಯ ಬೇಕು ಅನ್ನುವಂಥ ವಿಚಾರವನ್ನು ಇವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದು ಯಾವಾಗ ಮತ್ತು ಈಗ ಕೇಂದ್ರದತ್ತ ಬೊಟ್ಟು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾದಂಥ ಪ್ರಶ್ನೆ. ಅದು ಜೊತೆಗೆ ಆರ್ಥಿಕ ಶಿಸ್ತಿನಲ್ಲೇ ನಾವಿದ್ದೀವಿ, ಕೇಂದ್ರದವರು ನಮ್ಮನ್ನ ನಕಲು ಮಾಡಿದ್ರು, ಆದ್ರೆ ಅವರು ಸರಿಯಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಕ್ಕಾಗ್ತಾ ಇಲ್ಲ ಅನ್ನುವಂಥದ್ದನ್ನ ಇವ್ರು ಹೇಳ್ತಾ ಇದ್ದಾರೆ. ಈಗ ಕೇಂದ್ರದವರು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ, ಕೇಂದ್ರದವರು ಸರಿಯಾಗಿ ಶಿಸ್ತು ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ 2024ರಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಕೇಂದ್ರದಲ್ಲಿ. ಲೆಟ್ ಮಿ ಬಿ ವೆರಿ ಕ್ಲಿಯರ್. ತಿರ್ಗಾ ಇವರು ಇದನ್ನೇ ಬೇರೆ ಬೇರೆ ಕಡೆ ಮಾಡಕ್ಕೆ ಹೋಗಿ ರಾಜ್ಯಗಳ ಮೇಲೆ ಸೋಲ್ತಾನೆ ಇದ್ದಾರೆ ಇವರು. ಅದು ರಾಜಸ್ಥಾನ ಆಗ್ಬೋದು, ಮಧ್ಯಪ್ರದೇಶ ಆಗ್ಬೋದು, ಛತ್ತೀಸ್ಗಢ ಆಗ್ಬೋದು, ಹರಿಯಾಣ ಆಗ್ಬೋದು. ಯಾಕಾಗಾರೆ ಸೋಲ್ತಾ ಇದ್ದಾರೆ? ಯಾಕೆ ಜನ ಇವ್ರು ನಂಬ್ತಾ ಇಲ್ಲ? ಬಿಕಾಸ್ ಇವ್ರದ್ದು ಟೊಳ್ಳು ಅಂತ ಗೊತ್ತು, ಬಾಯಲ್ಲಿ ಹೇಳೋದೊಂದು ಮಾಡೋದೊಂದು ಅಂತ. ತಿರ್ಗಾ ಈ ಆರ್ಥಿಕ ಹೊರೆ ವಿಚಾರವಾಗಿ DK ಶಿವಕುಮಾರ್ ಒಬ್ಬರೇ ಇವತ್ತು ಹೇಳಿದಲ್ಲ, 1 ವರ್ಷದ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಓಪನ್ ಆಗಿ ಸ್ಟೇಜ್ ಮೇಲೆ ಹೇಳಿದ್ರು, ನಿಮಗೆ ಕೊಡೋಕೆ ಆಗೋದಿಲ್ಲ ಅಂದ್ರೆ ಯಾಕೆ ಪ್ರಾಮಿಸ್ ಮಾಡ್ತೀರಾ ಕೊಡಬೇಡಿ ಅಂತ. ಬಿಕಾಸ್ ಅವ್ರಿಗೂ ಗೊತ್ತಿತ್ತು. ಬಸವರಾಜ ರಾಯರೆಡ್ಡಿ ಹೇಳಿದ್ರು, ನಿಮಗೆ ರಸ್ತೆ ಬೇಕು, ನೀರು ಬೇಕು ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡಿ ಅಂತ ಹೇಳಿದ್ರು. ತಿರ್ಗಾ ಅದೇ ಬಸವರಾಜ ರಾಯರೆಡ್ಡಿ ನಂಬರ್ 1 ಕರಪ್ಟ್ ಸ್ಟೇಟ್ ಇವಾಗ ಕರ್ನಾಟಕ ಇಡೀ ದೇಶದಲ್ಲಿ ಅಂತ ಹೇಳಿದ್ರು. ಆಯ್ತಾ? ಇವ್ರದೇ ಶಾಸಕರುಗಳು ಹೇಳ್ತಾ ಇರೋದು, ನಾವು ಹೇಳ್ತಾ ಇರೋದಲ್ಲ. ಅವ್ರಿಗೆ ಉತ್ತರ ಕೊಡಿ ನೀವು, ಆಮೇಲೆ ನಮಗೆ ಉತ್ತರ ಕೊಡಿವ್ರಂತೆ. ಓಕೆ,
ಇವರು ಯಾವ ಮಟ್ಟಕ್ಕೆ ಇವತ್ತು ರಾಜ್ಯದ ಆರ್ಥಿಕತೆಯನ್ನು ಹಾಳು ಮಾಡಿದ್ದಾರೆ ಅಂತ ಹೇಳಿದ್ರೆ, ಫಿಸ್ಕಲ್ ಡೆಫಿಸಿಟ್ 3% ಅಂತ ಹೇಳಿದ್ರಲ್ಲ, 2.95 ಬಾರ್ಡ್ರಿಗೆ ತಂದು ಬಿಟ್ಬಿಟ್ಟಿದ್ದಾರೆ. ಲಿಟ್ರಲಿ GSDPದು ಬಾರ್ಡ್ರಿಗೆ ತಂದು ಬಿಟ್ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಕಳೆದ 3 ವರ್ಷದಲ್ಲಿ 3,16,000 ಕೋಟಿ ಅಡಿಷನಲ್ ಸಾಲ. ಇನ್ ನೆಕ್ಸ್ಟ್ 2 ವರ್ಷದಲ್ಲಿ ಇವಾಗ ಕಮಿಂಗ್ ಬಜೆಟ್ ಸೇರಿಸಿದ್ರೆ ಇನ್ನೂ ಒಂದು 2.5 ಲಕ್ಷ ಕೋಟಿ ಸೇರಿದ್ರೆ ಹತ್ತತ್ರ 6 ಲಕ್ಷ ಕೋಟಿ ಸಾಲ ಬರೀ 5 ವರ್ಷದಲ್ಲಿ ಮಾಡ್ತಾ ಇದ್ದಾರೆ ಇವರು. 5 ವರ್ಷದಲ್ಲಿ ಮಾಡ್ತಾ ಇದ್ದಾರೆ. ತಿರ್ಗಾ DK ಶಿವಕುಮಾರ್ ಜನಗಳ ಹೊರೆ ಬಗ್ಗೆ ಮಾತಾಡಿದ್ರು. ಕೊಟ್ಟಿರೋ ದತ್ತಾಂಶ ಎಲ್ಲ ತಪ್ಪಿದೆ ಅಂತ ಆಯ್ತು. 100% ಕಟ್ ಆಗಿದೆ. ಅವರು ಅದನ್ನೇ ಹೇಳ್ತಾರೆ. ನಮ್ದು GSDP 32 ಲಕ್ಷ ಕೋಟಿ ರೂಪಾಯಿ. ಅದು ಸುಮ್ಮನೆ ಏಕಾಏಕಿ ಆಗಿದ್ದಲ್ಲ. ರಾಜ್ಯ ಸರ್ಕಾರ ಮಾಡೋ ನೀತಿಗಳಿಂದ 32 ಲಕ್ಷ ಕೋಟಿ ರೂಪಾಯಿ GSDP. ಕೇಳಿಸ್ಕೊಳ್ಳಿ ಆಯ್ತಾ. ಇದಾದ ನಂತರ ಈಗ DK ಶಿವಕುಮಾರ್ ಹೊರೆ ಬಗ್ಗೆ ಮಾತಾಡಿದ್ರು. ಗ್ಯಾರಂಟಿ ಹೊರೆ ಆದ್ರೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಇದೇ DK ಶಿವಕುಮಾರ್ ಸಿದ್ದರಾಮಯ್ಯ ಮತ್ತೊಂದು ಹೊರೆ ಬಗ್ಗೆ ಮಾತಾಡ್ಬೇಕು. ಅವಾಗ್ಲಿಂದ ಹೇಳಿದ್ರು ಏನೋ 1.5 ಕೋಟಿ ಬಸ್ ಕೊಟ್ಬಿಟ್ಟಿದೀವಿ ಜನಕ್ಕೆ, 4.5 ಕೋಟಿ ಜನಕ್ಕೆ ಅನ್ನಭಾಗ್ಯ ಕೊಟ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು. ಸ್ವಾಮಿಗಳೇ, 7.5 ಕೋಟಿ ಜನಕ್ಕೆ ದಿನ ಬೆಳಗ್ಗೆ ಆದ್ರೆ ಪೆಟ್ರೋಲ್ 3 ಸಲ ಏರಿಸಿದೀರಾ, 7.5 ಕೋಟಿ ಜನಕ್ಕೆ ಡೀಸೆಲ್ 2 ಸಲ ಏರಿಸಿದೀರಾ, 7.5 ಕೋಟಿ ಜನಕ್ಕೆ ಕರೆಂಟ್ 4 ಸಲ ಏರಿಸಿದೀರಾ, 7.5 ಕೋಟಿ ಜನಕ್ಕೆ ನಂದಿನಿ ಬೆಲೆ 4 ಸಲ ಏರಿಸಿದೀರಾ ನೀವು. ತಿರ್ಗಾ 7.5 ಕೋಟಿ ಜನಕ್ಕೆ ಸ್ಟಾಂಪ್ ರಿಜಿಸ್ಟ್ರೇಷನ್ 4%, 5%, 6%, 7% ಮಾಡಿರೋ